ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಈ ರಾಜಕೀಯ ಅನ್ನೋದೇ ಹೀಗೆ ನೋಡಿ, ಯಾವಾಗ ಯಾವ ಟೈಮಲ್ಲಿ ಏನ್ ಬದಲಾವಣೆಗಳಾಗತ್ತೆ ಅಂತ ಹೇಳ್ಬಿಟ್ಟು ಊಹಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಈಗ ಫೈನಲ್ ಆಗಿ ಸಾದಿಕ್ ಅವರು ಪಕ್ಷೇತರವಾಗಿ ನಿಲ್ತಾರೆ. ಮುಸ್ಲಿಂ ಮತಗಳು ಯಾವುದೂ ಕೂಡ ಶಾಮ್ನೂರ್ ಅವರ ಕುಟುಂಬಕ್ಕೆ ಸಿಗೋದಿಲ್ಲ, ಸಮರ್ಥಿಗೆ ಒಲಿಯೋದಿಲ್ಲ ಅನ್ನುವಂಥ ಮಾತುಗಳು ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಬದಲಾಗಿದೆ. ಸಾದಿಕ್ ಪೈಲ್ವಾನ್ ಅವರು ಅಂದ್ರೆ ಕಂಪ್ಲೀಟ್ ಆಗಿ ಮುಸ್ಲಿಂ ಮತಗಳೆಲ್ಲವೂ ಕೂಡ ಸಮರ್ಥಿಗೆ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಮ್ಮ ಸಪೋರ್ಟ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಹೇಗೆ ಕೋಪ ಶಮನ ಆಯ್ತು, ಹೇಗೆ ಬದಲಾವಣೆಗಳಾಯ್ತು? ರೋಜಾ, ನಿನ್ನೆ ಮಧ್ಯಾಹ್ನದವರೆಗೂ ಏನು ದಾವಣಗೆರೆಯ ಚಿತ್ರಣ ಇತ್ತು, ಬೈ ಎಲೆಕ್ಷನ್ ಚಿತ್ರಣ, ಅದು ಕಂಪ್ಲೀಟ್ಲಿ ಇವಾಗ ಚೇಂಜ್ ಆಗಿದೆ. ನಿನ್ನೆ ಮಧ್ಯಾಹ್ನ ಸಾದಿಕ್ ಪೈಲ್ವಾನ್ ಅವರು CMನ ಮೀಟ್ ಮಾಡಿ ಏನೊಂದು ಸಂಧಾನ ಕಾರ್ಯಕ್ರಮ ನಡೀತು, ಅದು ನಡೆದ ನಂತರ ದಾವಣಗೆರೆ ಪೂರ್ಣ ಚಿತ್ರಣ ಬದಲಾಗಿದೆ ರೋಜಾ. ಬಳಿಕ ಇವತ್ತಿನಿಂದ ಅಧಿಕೃತವಾಗಿ ಇನ್ನು ಕಾಂಗ್ರೆಸ್ ಪ್ರಚಾರದಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಕಾಣಿಸ್ಕೊಳ್ಳಿದ್ದಾರೆ. ಇದು ಒಂದು ದಾವಣಗೆರೆಯಲ್ಲಿ ಇದೊಂದು ಬಿಗ್ ಏನು ಅಂದರೆ ಸಂಚಲನೆ ಸೃಷ್ಟಿಸ್ಬೋದು. ಈಗ ಇಲ್ಲಿ ನಿನ್ನೆವರೆಗೂ ಏನಿತ್ತು ಅಂದರೆ ಕಾಂಗ್ರೆಸ್ಗೆ ಒಂದು ಕಷ್ಟ ಆಗುತ್ತೆ. ಮುಸ್ಲಿಂ ಮುಖಂಡರು ಮುಸ್ಲಿಮರು 14 ಜನ ಮುಸ್ಲಿಂ ಮುಖಂಡರು ಸಮುದಾಯದವರು ಏನೊಂದು ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಈ ಒಂದು ಸ್ಪರ್ಧೆಯಿಂದ ಕಾಂಗ್ರೆಸ್ನಲ್ಲಿ ಎಲ್ಲೋ ಕೆಲವೊಂದು ಗೊಂದಲಗಳು ಮತ್ತು ಸಂಕಷ್ಟ ಎದುರಾಗುತ್ತೆ ಅನ್ನೊಂದು ಕಾರಣಗಳು ಕೂಡ ಕೇಳಿ ಬರ್ತಿತ್ತು. ಜೊತೆಗೆ ನಿನ್ನೆ ಸಾದಿಕ್ ಪೈಲ್ವಾನ್ ಅಂದರೆ ಏನು ಮೇಜರ್ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರ ಏನು ಸ್ಪರ್ಧೆ ಮಾಡಿದ್ರು ಎಲೆಕ್ಷನಲ್ಲಿ, ಅವರು ನಿನ್ನೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ನನ್ನ ಪೂರ್ಣ ಬೆಂಬಲವನ್ನು ಕೊಡ್ತೀನಿ ಅಂತ CM ಸಮ್ಮುಖದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥ DCM ಸಮ್ಮುಖದಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಮೂಲಕ ಒಂದು ಸ್ಪಷ್ಟನೆಯನ್ನು ಪಡಿಸಿದ್ರು. ಅದಾದ ಬಳಿಕ ದಾವಣಗೆರೆಯಲ್ಲಿ ಇದ್ದಂಥ ಚಿತ್ರಣ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ರೋಜಾ. ಜೊತೆಗೆ ನೆಕ್ಸ್ಟ್ ಏನು ಅಂದರೆ ಇವತ್ತಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ನ ಏನೊಂದು ಪ್ರಚಾರ ಆಗಿರ್ಬೋದು, ಅಂದರೆ ಕಾಂಗ್ರೆಸ್ನ ಏನೆಲ್ಲ ಒಂದು ಬೆಳವಣಿಗೆಗಳಾಗುತ್ತೆ ಅದು ಎಲ್ಲದರಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಅಧಿಕೃತವಾಗಿ ಭಾಗಿಯಾಗ್ತಾರೆ. ಜೊತೆಗೆ ಇಲ್ಲಿ ಏನು ಮಲ್ಲಿಕಾರ್ಜುನ್ SS ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಅವರನ್ನು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಭೇಟಿ ಮಾಡಿ ಅವರ ಜೊತೆಗೆ ಕೆಲವೊಂದು ಮಾತುಕತೆಗಳನ್ನು ಕೂಡ ಆಡಲಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಈ ಒಂದು ಬೆಳವಣಿಗೆ ಮೂಲಕ BJPಗೆ ಈಗ ಒಂದು ಸಡನ್ ಚೇಂಜಸ್ ಎದುರಾಗಿದೆ. BJPಗೆ ಈಗ ಇದೊಂದು ಚಾಲೆಂಜ್ ಆಗಿ ಪರಿಗಣಿಸಿದೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಜೀವನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.